ತುಂಬ ಚೆನ್ನಾಗಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋ ಗಣೇಶನ ಹಬ್ಬದ ದಿನದಾಗಿರುತ್ತೆ. ಸೊ ನಾವು ಯಾವ ರೀತಿ ಗಣೇಶ ಹಬ್ಬನ ಮಾಡ್ತೀವಿ ಅಂತೇಳಿ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ನಾಳೆ ಹಬ್ಬ ಇತ್ತು ಅಂತೇಳಿ ಇವತ್ತು ಗೌರಿ ಹಬ್ಬದ ದಿನ ಸ್ವಲ್ಪ ನೈಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡಿ ಹೊಸ್ದು ಹಾಕೊಳ್ಳೋಣ ಅಂತೇಳಿ ಇವಾಗ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಚೆನ್ನಾಗಿದೆ ಇದು ರಿಮೂವ್ ಮಾಡೋದಂಥದ್ದು. ಸೊ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ ಬೈ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೈಲ್ ಪಾಲಿಶ್ ಹಾಕ್ತಾ ಇರ್ತಾರೆ ನೋಡಿ, ಹಬ್ಬಗಳಿಗೂ ಕೂಡ ನೈಲ್ ಪಾಲಿಶ್ನ ಚೇಂಜ್ ಮಾಡ್ತಾ ಇರ್ತೀವಿ. ಸೊ ಅಂಥವ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರಿಮೂವ್ ಆಗಿದೆ ಅಂತೇಳಿ. ಇನ್ನು ಕೆಲವ್ರಿಗೆ ಪೂರ್ತಿ ಹಾಕಿದಾಗ ಚೆನ್ನಾಗಿರುತ್ತೆ, ಅರ್ಧ ಆಗಿಬಿಟ್ರೆ ಇಷ್ಟನೇ ಆಗಲ್ಲ. ಸೊ ನಮಗೂ ಕೂಡ ಅಷ್ಟೇ. ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ನೀಟಾಗಿ ರಿಮೂವ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಈ ರೀತಿಯಾದದ್ದು ತರಿಸ್ಕೊಂಡಿದ್ವಿ. ತುಂಬಾ ಚೆನ್ನಾಗಿದೆ. ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ. ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ ಬೈ ಮಾಡಿ. ಹಾಗೆ ಇದನ್ನೆಲ್ಲ ರಿಮೂವ್ ಮಾಡಿ ಹೊಸ್ದಾಗಿರುವಂಥದ್ದು ನೈಲ್ ಪಾಲಿಶ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೈಲ್ ಪಾಲಿಶ್ ಹಾಕಿದಾಗ ತುಂಬ ಚೆನ್ನಾಗೇ ಕಾಣಿಸ್ತಿರುತ್ತೆ. ಮತ್ತು ಏನಾದರೂ ನೀರಲ್ಲಿ ಕೈ ಹಾಕಿ ಎಲ್ಲ ಕೆಲಸಗಳು ಮಾಡ್ತಾ ಇರ್ತೀವಲ್ವ, ಸೊ ಅಂಥ ಟೈಮಲ್ಲಿ ಎಲ್ಲ ರಿಮೂವ್ ಆಗಿಬಿಟ್ಟಿರುತ್ತೆ. ಅವಾಗಂತೂ ನೋಡೋದಕ್ಕೆ ಆಗೋಲ್ಲ. ಸೊ ಹಾಗಾಗಿ ಈ ರಿಮೂವ್ನ ತರಿಸ್ಕೊಂಡಿದ್ದು. ಇದನ್ನು ಏನಾದರೂ ಬೇಡ ಅಂತ ಹೇಳಿದ್ರೆ ರಿಮೂವ್ ಮಾಡ್ಕೋಬೋದು ಅಂತೇಳಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೈಲ್ ಪಾಲಿಶ್ನ ರಿಮೂವ್ ಮಾಡಿ ಹಾಕಿದ್ರೇ ಚೆಂದ, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಅದನ್ನು ತರಿಸ್ಕೊಂಡಿದ್ವಿ. ಇನ್ನು ಇದು ಗಣೇಶನ ಹಬ್ಬದ ದಿನ ನೈಟೇ ಕಡಲೆಬೇಳೆ, ಕಡಲೆಕಾಳು ಮತ್ತು ಅವರೆಕಾಳು, ಅಕ್ಕಿ ಎಲ್ಲನೂ ಕೂಡ ನೆನೆಸಿಟ್ಟಿದ್ವಿ. ಇನ್ನು ಮಾರನೇ ದಿನ ಸ್ವಲ್ಪ ಬೇಗನೆ ಅಡುಗೆಗಳನ್ನ ಮುಗಿಸ್ಕೊಳ್ಳೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಗಣೇಶನಿಗೆ ತುಂಬ ಇಷ್ಟವಾಗಿದ್ದಂತಹ ಒಂದು ಪ್ರಸಾದ ಅಂತ ಹೇಳಿದ್ರೆ ಅದು ಕಡಲೆಕಾಳು ಮತ್ತು ಅವರೆಕಾಳು ಉಸ್ಲಿ. ನಿಜವಾಗ್ಲೂ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ಪ್ರಸಾದ ಮಾಡೋಣ ಅಂತೇಳಿ ನೆನೆಸಿಟ್ಕೊಂಡಿದ್ವಿ. ಇನ್ನು ಅಕ್ಕಿನ ನೈಟೇ ನೆನೆಸಿಟ್ಟಿದ್ವಿ ತಂಬಿಟ್ಟಿಗೆ ಅಂತೇಳಿ. ಇದನ್ನು ಮಾರನೇ ದಿನ ಎದ್ದ ತಕ್ಷಣ ಮಾಡ್ಕೋಬೋದಲ್ವ ಅಂತೇಳಿ ಮಾಡ್ತಾಯಿದ್ವಿ. ಅಕ್ಕಿನ ತೊಳೆದು ಒಣಗಾಕಿ ಇದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ರೀತಿ ಮಾಡ್ಕೊಂಡು ಇವಾಗ ಬೆಲ್ಲನ ಕುಟ್ಟಿ ಇವಾಗ ತಂಬಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡ್ವಿ. ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಇನ್ನು ಮಾಡಿಕೊಂಡು ಫಸ್ಟು ನಾವು ಹುತ್ತಕ್ಕೆ ತನಿಯರೋದಕ್ಕೆ ಹೋಗಬೇಕಾಗತ್ತೆ. ಇದಕ್ಕೆ ಏನೇನು ಬೇಕು ಅದನ್ನೆಲ್ಲನೂ ಕೂಡ ಪೂಜೆ ಸಾಮಾನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಫಸ್ಟ್ ಇವಾಗ ಮನೆ ದೇವ್ರ ಪೂಜೆ ಮಾಡಬೇಕಾಗಿತ್ತು. ಫಸ್ಟ್ ಮನೆ ದೇವ್ರ ಪೂಜೆನ ಮುಗಿಸ್ಕೊಂಡು ನಂತರ ತನಿಯರೋದಕ್ಕೆ ಹೋಗೋಣ ಅಂತೇಳಿ ಫಸ್ಟ್ ನಾವು ಇವಾಗ ಪೂಜೆನೂ ಕೂಡ ಮಾಡ್ಕೋತಾ ಇದ್ದೀವಿ. ಅಷ್ಟರಲ್ಲಿ ಒಂದು ಸರ್ಪ್ರೈಸ್ ಕಾದಿತ್ತು ನಮಗೆ. ಪೂಜೆ ಮಾಡೋ ಟೈಮಲ್ಲೇ ನಮಗೆ ಅಮ್ಮ ಒಂದು ಉಡುಗೊರೆನ ಕೊಟ್ಟರು. ಅದೇನು ಅಂತ ಹೇಳಿದ್ರೆ ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಈ ಥರ ಉಡುಗೊರೆ ಕೊಡ್ತಾರೆ ಅಂತೇಳಿ. ಅದೇನು ಅಂತ ಹೇಳಿದ್ರೆ ಅವ್ರಿಗೆ ಅಂತ ತೊಗೊಂಡಿದ್ದಂತಹ ರಿಂಗ್ನ ನಮಗೆ ಕೊಡ್ತಾ ಇದ್ದಾರೆ, ಗೋಲ್ಡ್ ರಿಂಗು. ಸೊ ಹೇಳ್ಬೇಕು ಅಂದರೆ ಹಬ್ಬದ ದಿನ ನಮಗೆ ಚಿನ್ನ ಸಿಕ್ತಂಗೆ ಆಯಿತು. ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, ಅವರು ಚಿನ್ನ ಕೊಟ್ಟರು ಅಂತಲ್ಲ, ಅವರು ನಮಗೋಸ್ಕರ ಅವ್ರಿಗೆ ಅಂತ ತೊಗೊಂಡಿದ್ದಂಥ ಒಂದು ಗೋಲ್ಡನ್ನ ನಮಗೆ ಕೊಟ್ಟರು ಅಂತೇಳಿ ತುಂಬ ಖುಷಿ ಆಯಿತು. ಅವರ ಒಂದು ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಸದಾಕಾಲ ಹೀಗೆ ಇರಲಿ ಅಂತ ಅನ್ಕೋತೀವಿ. ನಂದು ಒಂದು ರಿಂಗ್ ಇತ್ತು, ಬಟ್ ಅದರಲ್ಲಿ ಹರಳೆಲ್ಲ ಬಿದ್ದೋಗಿತ್ತು ಅಂತೇಳಿ. ಸೊ ಹಾಗಾಗಿ ಅಮ್ಮನೇ ಈ ರಿಂಗ್ನ ಹಾಕು ಅಂತೇಳಿ ನನಗೆ ಕೊಟ್ಟರು. ತುಂಬ ಖುಷಿಯಾಯಿತು. ಹಾಗೆ ಇವಾಗ ಪೂಜೆನೆಲ್ಲ ಮುಗಿಸ್ಕೊಂಡು ತನಿಯರೋದಕ್ಕೆ ಹೋಗ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಸಂಭ್ರಮ ಸಡಗರ ಇರುತ್ತೆ. ಹಾಗೆ ಗಣೇಶ ಹಬ್ಬ ಅಂತ ಬಂತು ಅಂದರೆ ಗಂಡು ಮಕ್ಕಳಿಗೆ ಸಂಭ್ರಮ ಸಡಗರ ಅಂತ ಇರುತ್ತೆ. ಎಲ್ಲರೂ ಅಷ್ಟೇ, ಹುಡುಗರೆಲ್ಲ ಸೇರಿ ಗಣಪತಿನ ಕೂರಿಸಿ ಗಣಪತಿಗೆ ಪೂಜೆ ಮಾಡುವಂಥದ್ದು. ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ. ಸಾಂಗೆಲ್ಲ ಹಾಕ್ಕೊಂಡು ಎಂಜಾಯ್ ಮಾಡ್ತಾರೆ. ಅದೆಷ್ಟೇ ಕಷ್ಟ ಬಂದ್ರೂ ಎಲ್ಲ ಒಗ್ಗಟ್ಟಿನಿಂದ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ ಅಲ್ವಾ. ಇನ್ನು ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಪೂಜೆನೂ ಕೂಡ ಮುಗಿಸ್ಕೊಂಡು ಇವಾಗ ಹುತ್ತಕ್ಕೆ ತನಿಯರೋದಕ್ಕೆ ಅಂತ ಹೋಗ್ತಾಯಿದ್ವಿ. ಸದ್ಯಕ್ಕೆ ನಮ್ಮನೆ ಎದುರುಗಡೆನೇ ಹುತ್ತ ಇತ್ತು. ಇಷ್ಟು ದಿನ ನಾವು ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಾಗರಕಲ್ಗೆ ಪೂಜೆ ಮಾಡ್ತಾಯಿದ್ವಿ. ಸೊ ಇವಾಗ ಇಲ್ಲೇ ಹುತ್ತ ಇತ್ತಲ್ವ, ಇಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಮಾಡಿದ್ರೇ ಶ್ರೇಷ್ಠ ಅಂತೇಳಿ ಇಲ್ಲೇ ಮಾಡ್ತಾಯಿದ್ವಿ. ಅದು ನಮಗೆ ಮಾರನೇ ದಿನ ಗೊತ್ತಾಯಿತು. ಫಸ್ಟು ಇದನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ರು ಹುತ್ತನೆಲ್ಲ. ಸೊ ಮತ್ತೆ ನಾವು ಮಾರನೇ ದಿನ ಬಂದು ನೋಡಿದಾಗ ಇತ್ತು, ಸದ್ಯಕ್ಕಿಲ್ಲ ಇದೆಯಲ್ಲ ಅಂತೇಳಿ ಹೀಗೇ ಮಾಡ್ಕೋತಾ ಇದ್ವಿ. ಕ್ಲೀನ್ ಮಾಡೋದಕ್ಕೂ ಕೂಡ ಆಗಲೇ ಇಲ್ಲ. ಸಿಂಪಲಾಗಿ ಹಾಗೇನೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಮ್ಮ ರಂಗೋಲಿ ಎಲ್ಲ ಬಿಡ್ತಾ ಇದ್ದಾರೆ. ಸದ್ಯಕ್ಕೆ ಹಿಂಗೆ ಮಾಡೋಣ ಅಂತೇಳಿ ಈ ಥರ ಮಾಡ್ಕೋತಾ ಇದ್ವಿ. ಒಂದೊಂದು ಕಡೆ ಹುತ್ತ ತುಂಬ ದೊಡ್ಡದಾಗಿರುತ್ತೆ, ಹಾಗೆ ನಮ್ಮ ಎತ್ತರ ಇರುತ್ತೆ, ಅಷ್ಟು ದೊಡ್ಡದಾಗಿರುತ್ತೆ. ಬಟ್ ಇಲ್ಲೂ ಕೂಡ ಬೆಳೀತಾ ಇತ್ತು, ಆದರೆ ಎಲ್ಲ ಹೊಡೆದಾಕ್ಬಿಡ್ತಾಯಿದ್ರು ಮಕ್ಳುಗಳು ಸೇರಿ. ಸೊ ಹಾಗಾಗಿ ಈ ಥರ ಆಗಿಬಿಟ್ಟಿದೆ ಅಷ್ಟೇ. ಇಲ್ಲಿನೂ ಅಷ್ಟೇ, ಫಸ್ಟು ನೀರೆಲ್ಲ ಚಿಮುಕಿಸಿ ರಂಗೋಲಿ ಎಲ್ಲ ಬಿಟ್ಟು ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಿ ಇವಾಗ ಪೂಜೆನ ಮಾಡ್ಕೋತೀವಿ. ನಮ್ಮೂರಲ್ಲೂ ಅಷ್ಟೇ, ನಮ್ಮ ಅಮ್ಮನ ಮನೆ ಹತ್ರ ಅಲ್ಲೂ ದೊಡ್ಡ ಹುತ್ತಾನೇ ಇತ್ತು. ಅಲ್ಲಿ ಯಾವಾಗಲೂ ಅಲ್ಲೇ ನಾವು ಪೂಜೆ ಮಾಡ್ಕೋತಾ ಇದ್ದಿದ್ದು. ಮನೆ ಎದುರುಗಡೆನೇ ಇತ್ತು ಹುತ್ತ ಅಲ್ಲಿ.
ಇನ್ನು ಹುತ್ತಕ್ಕೆ ವಿಶೇಷವಾಗಿ ಹಾಲು ತುಪ್ಪ ತಂಬಿಟ್ಟು ಮತ್ತು ಬಾಳೆಹಣ್ಣೆಲ್ಲ ಇಟ್ಟು ಪೂಜೆ ಮಾಡುವಂಥದ್ದು. ಫಸ್ಟು ಬಾಳೆಹಣ್ಣು ತಂಬಿಟ್ಟು ಮತ್ತು ಎಳ್ಳು ಉಂಡೆ ಎಲ್ಲನೂ ಕೂಡ ಇಟ್ಟು ಪೂಜೆ ಮಾಡ್ಕೋಬೇಕು. ಅದನ್ನೆಲ್ಲ ಹುತ್ತಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ನಂತರ ನಾವು ಹಾಲು ತುಪ್ಪನ ಬಿಡಬೇಕಾಗತ್ತೆ. ಆಟಾಡ್ತಾರೆ ಇರಂಗೆ ನಾವು ಪೂಜೆ ಮಾಡೋ ಸಮಯದಲ್ಲೇ ಹಸು ಬಂತು. ಇದಕ್ಕೂ ಕೂಡ ಬಾಳೆಹಣ್ಣು ಕೊಡ್ತಾ ಇದ್ದಾರೆ. ತುಂಬ ಒಳ್ಳೆಯದೇನೆ ಅಲ್ವಾ ಪೂಜೆ ಮಾಡೋ ಸಮಯದಲ್ಲಿ ಬಂದಿದ್ದು. ನಮ್ಮನೆ ಮುಂದೆ ತುಂಬ ಗ್ರೀನರೀಸ್ ತುಂಬಾ ಚೆನ್ನಾಗಿದೆ. ಸೊ ನೋಡೋದಕ್ಕೇ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಇವಾಗ ಮಳೆ ಆಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ಎಲ್ಲ ಹುಲ್ಲುಗಳು ಗಿಡಗಳೆಲ್ಲ ಬಂದಿದೆ ಅಲ್ವಾ. ಸೊ ಹಾಗಾಗಿ ನೋಡೋದಕ್ಕೆ ಒಂದು ಚೆಂದ. ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಏನು ಅನ್ಕೋತಾ ಇದ್ವಿ ಅಂದರೆ ಹಾಲು ಬಿಟ್ಟಾಗ ಬಂದು ಹಾವು ಬಂದು ಕುಡ್ಕೊಂಡು ಹೋಗುತ್ತೆ ಅಂತ ಅನ್ಕೋತಾ ಇದ್ವಿ. ಬಟ್ ರೀಸನ್ ಬೇರೆನೇ ಇದೆ. ಈ ರೀತಿ ಹುತ್ತಕ್ಕೆ ಪೂಜೆ ಮಾಡೋದೇನೋ ಒಳ್ಳೇದೆ. ಬಟ್ ಯಾಕೆ ಅಂತ ಹೇಳಿದ್ರೆ ಒಬ್ಬೊಬ್ರು ಹೇಳ್ತಾರೆ ಅಂದರೆ ಹಿಂದಿನ ಕಾಲದಲ್ಲಿ ಅವಾಗ ಕಾಡು ಥರ ಇರ್ತಿತ್ತು ಅಲ್ವಾ, ಅವಾಗ ತುಂಬ ಹುತ್ತಗಳು ಬರ್ತಾ ಇತ್ತು, ಅವಾಗ ಹಾವುಗಳು ಜಾಸ್ತಿ ಇರ್ತಾ ಇತ್ತು. ಈ ರೀತಿಯಾಗಿ ನಾವು ಹಾಲು ತುಪ್ಪ ಮತ್ತು ಈ ಸಿಹಿ ತಿಂಡಿ ಎಲ್ಲ ಹಾಕಿದಾಗ, ಬಾಳೆಹಣ್ಣು ಈ ರೀತಿ ಎಲ್ಲ ಹಾಕಿದಾಗ ಇರುವೆಗಳು ಬರ್ತಾ ಇತ್ತಂತೆ. ಅಂಥ ಸಮಯದಲ್ಲಿ ಹಾವು ಕೂಡ ಹುತ್ತದಿಂದ ಹೊರಟೋಗ್ತಿತ್ತಂತೆ. ಅಂದರೆ ಇರುವೆಗಳೆಲ್ಲ ಹಾವಿಗೆ ಕಚ್ಚಿ ಹಾವು ಹೊರಟೋಗುತ್ತೆ ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿನ ತಿಳಿಸಿ, ನಮಗೂ ಕೂಡ ಗೊತ್ತಾಗುತ್ತೆ. ನೀವು ಯಾವ ರೀತಿ ಹಬ್ಬ ಮಾಡ್ತೀರಾ ಅಂತಲೂ ಕೂಡ ಹೇಳಿ. ಹಾಗೆ ಈ ರೀತಿ ಹುತ್ತಕ್ಕೆ ಪೂಜೆ ಮಾಡೋದ್ರಿಂದ ನಾಗರ ದೋಷ ಏನಾದ್ರು ಇತ್ತು ಅಂತಂದರೆ ಅದನ್ನು ಕೂಡ ನಿವಾರಣೆ ಆಗುತ್ತೆ. ಇವಾಗ ಹುತ್ತಕ್ಕೆಲ್ಲ ಪೂಜೆನೆಲ್ಲ ಮಾಡ್ಕೊಂಡಿದ್ದಾದಮೇಲೆ ಕೈಗೆ ದಾರ ಕಟ್ಟೋ ಪದ್ಧತಿ ಇದೆ. ಸೊ ನಾವೇನು ಮಾಡ್ತೀವಿ ಅಂದರೆ ದಾರನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ದೇವ್ರ ಹತ್ರ. ಅಂದರೆ ಹುತ್ತದ ಮೇಲೆ ಇಟ್ಟು ಅದನ್ನು ಕಟ್ಕೊಳ್ಳೋವಂಥದ್ದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನನ್ನ ಮಗಳು ಚಿಕ್ಕವಳಾಗಿದ್ದಾಗ, ಚಿಕ್ಕ ಪಾಪು, ಸರಿ ಅವಳಿಗೂ ಕೂಡ ಕಟ್ಟಿದ್ವಿ ಕೈಗೆ. ಅವಳೇನು ಮಾಡಿದ್ಲು, ಎಲ್ಲ ಹೂವು ಎಲ್ಲ ಬಾಯಿಗೆ ಹಾಕೋಬಿಟ್ಟಿದ್ಲು. ಅದು ನೋಡಿ ಭಯ ಆಗೋಯ್ತು, ಆದರೆ ಏನೂ ಆಗಲಿಲ್ಲ. ಅದೆಲ್ಲ ನೆನಪಾಯಿತು ನಮಗೆ, ಅದನ್ನೇ ಮಾತಾಡ್ಕೋತಾ ಇದ್ವಿ. ಹತ್ರ ಬಂದು ಮಾಡ್ಲಾ? ಇನ್ನು ಎಲ್ಲರೂ ಪೂಜೆ ಮುಗಿಸ್ಕೊಂಡು ಇನ್ನು ಕೈಗೆ ಅರಿಶಿನ ದಾರನೂ ಕೂಡ ಕಟ್ಕೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ದೇವ್ರಿಗೆ ಅಂದರೆ ಗಣಪತಿಗೆ ಪ್ರಸಾದ ಮಾಡಿಕೊಡ್ಬೇಕು ಅಂತ ಹೇಳಿದರು. ಅಂದರೆ ಗಣಪತಿ ಕೂರಿಸಿರೋ ಜಾಗದಲ್ಲಿ. ಹಾಗಾಗಿ ಇವತ್ತು ಪಂಚಾಮೃತನ ಮಾಡಿಕೊಂಡು ಎತ್ಕೊಂಡು ಹೋದರು. ಈ ವರ್ಷ ಅಂತೂ ತುಂಬ ಸಿಂಪಲಾಗಿ ಗಣಪತಿನ ಕೂರಿಸಿ ಪೂಜೆನ ಮಾಡಿದ್ದಾರೆ ಏನೋ ಒಂದು ಕಾರಣದಿಂದ. ಸೊ ಹಾಗಾಗಿ ತುಂಬ ಬೇಜಾರಾಯಿತು. ಲಾಸ್ಟ್ ಇಯರ್ ಅಂತೂ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದರು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇನ್ನೂ ಸಹ ಮರೆಯೋದಕ್ಕಾಗಲ್ಲ ಆ ಕ್ಷಣಗಳನ್ನ, ಅಷ್ಟು ಚೆನ್ನಾಗಿತ್ತು. ನೋಡೋಣ ನೆಕ್ಸ್ಟ್ ಇಯರ್ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಾಗೆ ನಾನು ಲಾಸ್ಟ್ ಇಯರ್ದು ಅಷ್ಟೇ ವಿಡಿಯೋ ಎಲ್ಲ ತುಂಬ ಶೇರ್ ಮಾಡಿದ್ದೀನಿ. ಯಾರು ನೋಡಿಲ್ಲ ನೋಡಿ ಒಂದ್ಸಲ, ತುಂಬಾ ಚೆನ್ನಾಗಿದೆ. ಇನ್ನು ಈ ಕಡೆ ಹಬ್ಬದ ಅಡುಗೆ ಮಾಡಬೇಕಲ್ವ, ಅಂದರೆ ಮೋದಕ ಮತ್ತು ಕೈ ಕಡುಬು ಎಲ್ಲ. ಹಾಗಾಗಿ ಇವತ್ತು ನನ್ನ ಹಸ್ಬೆಂಡೇ ಮಾಡ್ತಾಯಿದ್ದಾರೆ. ಹೇಳಬೇಕು ಅಂತ ಹೇಳಿದ್ರೆ ಕಡುಬೆಲ್ಲ ಮಾಡೋದೇ ಬರಲ್ಲ ನಮಗೆ. ಅದೆಲ್ಲ ಅಕ್ಕಿ ನೆನೆಸಿ ಎಲ್ಲ ರುಬ್ಬಿ ಮಾಡ್ತಾರೆ. ಬಟ್ ಇವಾಗ ಏನಪ್ಪ ಅಂತ ಹೇಳಿದ್ರೆ ಅಂದರೆ ಅಕ್ಕಿ ಹಿಟ್ಟಿರುತ್ತಲ್ವ, ಅದನ್ನ ಮಾಡ್ತಾರೆ. ಇವತ್ತು ನನ್ನ ಹಸ್ಬೆಂಡು ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ಯಾವುದೇ ಅಡುಗೆನೂ ಅಷ್ಟೇ ಒಂದೇ ಸಲ ಕಲ್ತ್ಕೊಬಿಡೋಕ್ಕಾಗಲ್ಲ. ನಾವು ಪದೇ ಪದೇ ಮಾಡ್ತಾ ಇದ್ರೇ ಅದು ಕಲಿಯೋದಕ್ಕೆ ಸಾಧ್ಯ. ಸೊ ನಾವು ಇವತ್ತು ಮಾಡೋದೇ ಬೇಡ ಅಂತಲೇ ಅಂದ್ಕೊಂಡಿದ್ವಿ. ಲಾಸ್ಟ್ ಟೈಮೂ ಕೂಡ ಮಾಡಿ ಸರಿಯಾಗಿ ಬರಲಿಲ್ಲ. ಮತ್ತೆ ಟ್ರೈ ಮಾಡೋಣ ಇವಾಗ ಹೆಂಗೆ ಬರುತ್ತೆ ಅಂತೇಳಿ ಇವರೇನೇ ಟ್ರೈ ಮಾಡಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ನಾನು ಈ ಕಡೆ ಕಡಲೆಕಾಳು ಎಲ್ಲ ಬೇಯಿಸೋದಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಯಾವುದೇ ರೆಸಿಪಿನೂ ಕೂಡ ಡೀಟೇಲಾಗಿ ಶೇರ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ತುಂಬಾ ಲೆಂತಿ ಆಗಿಬಿಡುತ್ತೆ ವೀಡಿಯೋ, ನೋಡೋದಕ್ಕೂ ಕೂಡ ಬೋರ್ ಆಗುತ್ತೆ. ಆದಷ್ಟು ನಾನು ಇವಾಗ ಜಾಸ್ತಿ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಇನ್ನು ಇವರು ಸಿಹಿ ಕಡುಬನ್ನ ಮಾಡೋದಕ್ಕೆ ಅಂತೇಳಿ ಅವ್ರನ್ನ ರೆಡಿ ಮಾಡ್ಕೋತಾ ಇದ್ದಾರೆ. ಹೇಳಬೇಕು ಅಂತಂದರೆ ಇವತ್ತು ತುಂಬ ಹೆಲ್ಪ್ ಮಾಡಿದ್ರು ನಮಗೆ ಅಡುಗೆ ಮಾಡೋದಕ್ಕೆಲ್ಲ. ಹೆಣ್ಮಕ್ಳಿಗೆ ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೈ ಜೋಡಿಸಿ ಸಪೋರ್ಟ್ ಮಾಡ್ತಾರಲ್ವ, ಅದಕ್ಕೆ ನಿಜವಾಗ್ಲೂ ಮೆಚ್ಚಲೇಬೇಕು. ಇಂಥ ಒಂದು ಬಾಂಡಿಂಗ್ ಇದ್ದರೆ ಜೀವನ ತುಂಬಾ ಸುಂದರವಾಗಿರುತ್ತೆ. ಹಾಗೆ ಬಾಂಡಿಂಗ್ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಅವ್ರು ಕೆಲಸ ಮಾಡಬೇಕಾದ್ರೆ ನಾವು ಸಪೋರ್ಟ್ ಮಾಡೋದು, ನಾವು ಕೆಲಸ ಮಾಡಬೇಕಾದ್ರೆ ಅವ್ರು ಬಂದು ಸಪೋರ್ಟ್ ಮಾಡೋದು.
ಇದು ಒಂದು ಮುಂದಕ್ಕೆ ಬಾಂಡಿಂಗ್ ಗಟ್ಟಿ ಆಗ್ತಾ ಹೋಗುತ್ತೆ ಅಲ್ವಾ. ಇನ್ನು ಕಡಲೆಬೇಳೆ ವಡೆ ಎಲ್ಲ ಮಾಡೋಣ ಅಂತೇಳಿ ಕಡಲೆಬೇಳೆನೂ ಕೂಡ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಕಡಲೆಬೇಳೆನೂ ಕೂಡ ರುಬ್ಲಿಕ್ಕೆ ಆಗಲಿಲ್ಲ ಅಂದರೆ ನಮ್ಮದು ಗ್ರೈಂಡರ್ ಇದೆ, ಅದರಲ್ಲಿ ನಾವು ಕಡಲೆಬೇಳೆ ವಡೆ ಎಲ್ಲ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ಕೋತಾ ಇದ್ವಿ. ಸ್ವಲ್ಪ ಇತ್ತಲ್ವಾ, ಹಾಗಾಗಿ ಮಿಕ್ಸಿಗೆ ಹಾಕೊಳ್ಳೋಣ ಅಂತೇಳಿ ಮಿಕ್ಸಿಲೇ ಗ್ರೈಂಡ್ ಮಾಡ್ಕೋತಾ ಇದ್ವಿ. ಬಟ್ ಅದಾಗಲೇ ಇಲ್ಲ, ನಾನೇ ಮಾಡ್ತೀನಿ ಬಿಡೋ ಅಂತೇಳಿ ಅವರೇನೆ ಗ್ರೈಂಡ್ ಮಾಡಿದ್ರು. ಮತ್ತು ನನ್ನ ತಂಗಿನೂ ಬಂದು ಅವಳು ಸಪೋರ್ಟ್ ಮಾಡಿದ್ಲು, ಅವಳು ರುಬ್ಬಿದ್ಲು. ಹೀಗೆ ಒಬ್ರಿಗೊಬ್ರು ಚೇಂಜ್ ಮಾಡಿಕೊಂಡು ಕೆಲಸಗಳನ್ನ ಹಂಚ್ಕೊಂಡು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಂಥ ಸಮಯದಲ್ಲಿ ಯಾವುದೇ ರೀತಿ ಜಗಳ ಬರಲ್ಲ, ಏನೂ ಆಗಲ್ಲ. ಒಬ್ಬರು ಕೆಲಸ ಮಾಡ್ತಿದ್ರೆ ಒಬ್ಬರು ಕೂತಿದ್ರೆ ಇದೆಲ್ಲ ಒಂಥರ ಮನಸ್ತಾಪಗಳು ಬರ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ಹಾಗಲ್ಲ, ಎಲ್ಲರೂ ಅಷ್ಟೇ ಒಬ್ರಿಗೊಬ್ರು ಕೈ ಜೋಡಿಸಿ ಅವ್ರ ಕೆಲಸನ ನಾವು ಮಾಡೋದು, ನಮ್ಮ ಕೆಲಸನ ಅವ್ರು ಮಾಡೋದು, ಈ ರೀತಿ ಮಾಡ್ಕೊಂಡು ಹೋದರೆ ಬಾಂಡಿಂಗು ಕೂಡ ನಿಜವಾಗ್ಲೂ ತುಂಬಾ ಗಟ್ಟಿಯಾಗಿರುತ್ತೆ. ನಾನು ಯಾಕೆ ಮಾಡಲಿ, ಅವರೇ ಮಾಡ್ತಾರೆ ಬಿಡು ಅಂತ ಯಾರು ಕೂಡ ಅಂದ್ಕೊಂಡು ಕೂರಲ್ಲ. ಸೊ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ಕೊತೀವಿ. ಹಾಗೆ ಸ್ವಲ್ಪ ಬೇಗನೆ ಆಗಲಿ ಅಂತೇಳಿ ಮೇಲ್ಗಡೆನೇ ನಾವು ಒಂದು ಇಡ್ಲಿ ಸ್ಟ್ಯಾಂಡ್ನ ಇಟ್ಕೊಂಡಿದ್ವಿ. ಸೊ ಅಲ್ಲೇ ಬಂದು ಇವಾಗ ಎಲ್ಲರೂ ಮಾಡ್ಕೋತಾ ಇದ್ದೀವಿ. ನಾವು ಈ ರೀತಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಮಾಡದೇ ಇದ್ದಿದ್ರೆ ನಾವು ಹೇಳ್ಬೇಕು ಅಂದರೆ ಹೋಟೆಲ್ ನಡೆಸೋದಕ್ಕೆ ಆಗ್ತಿರ್ಲಿಲ್ಲ. ಒಗ್ಗಟ್ಟಿಂದ ಇರೋದಕ್ಕೇ ನಾವು ಈ ಥರ ಇರೋದಕ್ಕೆ ಸಾಧ್ಯ ಆಗ್ತಾ ಇದೆ. ನಮ್ಮ ಮನೆಯವರು ಅಷ್ಟೇ ಸಪೋರ್ಟ್ ಕೊಡ್ತಾರೆ, ನಾವು ಅಷ್ಟೇ ಸಪೋರ್ಟ್ ಕೊಡ್ತೀವಿ. ಅಲ್ಲಿಗೆ ಸರಿ ಹೋಯ್ತು ಅಲ್ವಾ. ಒಬ್ರೊಬ್ರು ಒಂದೊಂದು ಥರ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಸುಮಾರು ಜನ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸ್ಫೂರ್ತಿಯಾಗಿ ನೋಡ್ತಾರೆ, ನಿಮ್ಮಿಂದ ನಾವು ಕಲಿಯೋದು ತುಂಬ ಇದೆ ಅಂತಲೇ ಹೇಳ್ತಾರೆ. ಅಷ್ಟು ಸಾಕು ನಮಗೆ, ಇದಕ್ಕಿಂತ ಇನ್ನೇನು ಬೇಕೋ ಅಲ್ವಾ. ನಮ್ಮಿಂದ ಇನ್ನೊಬ್ಬರಿಗೆ ಒಂದು ಒಳ್ಳೇದಾಗುತ್ತೆ ಅನ್ನೋದಾದರೆ ಅದಕ್ಕಿಂತ ಮತ್ತೊಂದು ಖುಷಿ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ವರ್ಷ ಅಪ್ಪ ಬರಲೇ ಇಲ್ಲ, ಅಪ್ಪನ ಕೂಗಿದ್ವಿ, ಆದರೆ ಅಪ್ಪ ಬರಲಿಲ್ಲ ಅಂದರೆ ಅಲ್ಲೂ ಪೂಜೆ ಮಾಡಬೇಕು ಊರಲ್ಲಿ ಅಂತೇಳಿ ಬರೋದಕ್ಕಾಗಲಿಲ್ಲ ಅಂತ ಹೇಳಿದ್ರು. ಇನ್ನು ಲಾಸ್ಟ್ ಇಯರ್ಲಿ ನಮ್ಮ ಅಕ್ಕನ ಮನೆಗೆ ಹೋಗಿ ಈ ರೀತಿ ಕಡ್ಬೆಲ್ಲ ಮಾಡಿ ಅಕ್ಕವರು ಒಂದು ಮಗ್ಗ ಇದೆ, ಅಂದರೆ ಕೈ ಮಗ್ಗ, ಅದಕ್ಕೆ ಪೂಜೆ ಮಾಡ್ತಾರೆ ತುಂಬ ಚೆನ್ನಾಗಿ. ಅಲ್ಲಿ ಹೋಗಿ ಪೂಜೆನ ಮುಗಿಸ್ಕೊಂಡು ನಾವು ಗಣಪತಿ ಹತ್ರ ಹೋಗಿದ್ವಿ. ಇನ್ನು ಇವತ್ತು ಏನೇನು ಹಬ್ಬದ ಅಡುಗೆ ಮಾಡಿದ್ವಿ ಅಂತ ಹೇಳಿದ್ರೆ ಚಿತ್ರಾನ್ನ ಮಾಡಿದ್ವಿ. ಚಿತ್ರಾನ್ನ, ಕಡಲೆ ಉಸ್ಲಿ ಮತ್ತು ಹಸಿರು ಬೇಳೆ ಮತ್ತು ವಡೆ, ಕಾಯಿ ಕಡುಬು ಇಷ್ಟನ್ನು ಕೂಡ ಮಾಡ್ಕೊಂಡಿದ್ವಿ. ನಮ್ಮತ್ತೆಗೆ ಏನು ಅಂತೇಳಿದ್ರೆ ಹಬ್ಬ ಆಡಿ ಬಂತು ಅಂತಂದರೆ ಒಂದು 4 ಜನಕ್ಕಾದರೂ ಪ್ರಸಾದ ಥರ ಕೊಡಬೇಕು, ಅಂದರೆ ಅಕ್ಕಪಕ್ಕದ ಮನೆಗೆ ಅದೇ ಹಬ್ಬ ಅನ್ನಿಸ್ಕೊಳ್ಳೋದು ಅಂತೇಳಿ ಅವ್ರಿಗೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಸಿಂಪಲಾಗಿ ಈ ಥರ ಮಾಡ್ಕೊಂಡಿದ್ವಿ ಅಷ್ಟೇ. ಇನ್ನು ನಮ್ಮ ಮನೇಲಂತೂ ಕಾಯಿ ಕಡುಬು ತಿನ್ನಲ್ಲ ಸರಿಯಾಗಿ, ಮತ್ತು ಚಿತ್ರಾನ್ನ, ವಡೆ ಎಲ್ಲ ನಾವು ಹೋಟೆಲ್ಗೆ ಮಾಡ್ತಾನೆ ಇರ್ತೀವಿ. ಸೊ ಅವ್ರಿಗೇನು ಅಷ್ಟೊಂದು ಈ ಥರ ಹಬ್ಬದ ಅಡುಗೆ ಅಂತಲೇ ಅನ್ನಿಸ್ಕೊಳ್ಳಲ್ಲ. ಯಾವಾಗಲೂ ಡೈಲಿ ತಿಂತಾ ಇರ್ತೀವಿ, ಡೈಲಿ ನಮಗೆ ಹಬ್ಬನೇ. ಇನ್ನು ಇವತ್ತು ಹಬ್ಬದ ಸ್ಪೆಷಲು ಕಾಯಿ ಕಡುಬು, ಕಡಲೆ ಉಸ್ಲಿ ಅಂದರೆ ದೇವ್ರಿಗೆ ತುಂಬಾ ಇಷ್ಟ, ಗಣಪನಿಗೆ. ಸೊ ಹಾಗಾಗಿ ಅದನ್ನು ಮಾಡಿ ಇಟ್ಟು ಮತ್ತು ಇವಾಗ ದೀಪನ ಹಚ್ಚಿ ಪೂಜೆನೂ ಕೂಡ ಮುಗಿಸ್ಕೊಂಡ್ವಿ. ನಾವು ಬೆಳಗ್ಗೆನೇ ದೇವರಿಗೆ ಪೂಜೆನ ಮಾಡ್ಕೊಂಡಿದ್ವಿ. ಮತ್ತು ಇವಾಗ ಎಲ್ಲ ಥರ ಒಂದು ಪ್ರಸಾದನ ಮಾಡಿ ದೇವರಿಗೆ ಇಟ್ಟು ನೈವೇದ್ಯ ಮಾಡಿ ಮತ್ತು ದೀಪನ ಹಚ್ಚಿ ಪೂಜೆನ ಮಾಡ್ಕೊಳ್ಳೋದು. ಇನ್ನು ನಾವು ಪೂಜೆ ಮಾಡಿದ್ದಾದಮೇಲೆ ಮತ್ತೆ ಇವಾಗ ಏನೇನು ತಿಂಡಿ ಎಲ್ಲ ಮಾಡಿದ್ವಿ ಅದನ್ನು ಇಟ್ಟು ಮತ್ತೆ ಪೂಜೆ ಮಾಡ್ಕೋತೀವಿ. ಯಾಕೆಂದರೆ ಬೆಳಗ್ಗೆನೇ ನಾವು ಎಲ್ಲ ಥರ ಒಂದು ತಿಂಡಿಗಳನ್ನ ಮಾಡಿಡೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಮತ್ತೊಂದು ಸಲ ಪ್ರಸಾದನ ಇಟ್ಟು ಪೂಜೆನ ಮಾಡ್ಕೊಳ್ಳೋವಂಥದ್ದು. ನಮ್ಮನೆ ಒಂದು ಗೌರಿ ಗಣೇಶ ಹಬ್ಬ ಇದಾಗಿತ್ತು. ಇಷ್ಟು ಸರಳವಾಗಿ ಸಿಂಪಲಾಗಿ ಮಾಡ್ಕೋತೀವಿ. ಅಂದರೆ ಕೆಲವರು ತುಂಬ ಚೆನ್ನಾಗಿ ಪುಟ್ಟದಾಗಿರುವಂಥ ಗಣಪತಿನೆಲ್ಲ ಕೂರಿಸಿ ಮಣ್ಣಿನ ಗಣಪತಿನ ಎಲ್ಲ ಇಟ್ಕೊಂಡು ಪೂಜೆನ ಮಾಡಿ ಸಂಜೆನೇ ವಿಸರ್ಜನೆ ಕೂಡ ಮಾಡಿಬಿಡ್ತಾರೆ. ಅಂದರೆ ಕೆಲವೊಬ್ಬರು ಮನೇಲಿ ಪದ್ಧತಿ ಇರುತ್ತೆ, ಇನ್ನು ಕೆಲವೊಬ್ಬರು ಮನೇಲಿ ಪದ್ಧತಿಗಳಿರಲ್ಲ. ಸುಮ್ಮನೆ ನಮ್ಮ ಒಂದು ಖುಷಿಗೋಸ್ಕರ ಮಾಡಿ ಏನಾದರೂ ತೊಂದರೆ ಬಂತು ಅಂತಂದರೆ ತುಂಬ ಕಷ್ಟ ಅನುಭವಿಸೋದು ನಾವೇನೇ ಅಲ್ವಾ. ಹಾಗಾಗಿ ಸಿಂಪಲಾಗಿ ಮನೇಲಿರುವಂತಹ ಫೋಟೋಗೆ ನಾವು ಪೂಜೆನ ಮಾಡ್ಕೊಳ್ಳೋದೇ ಬೆಟರು ಅಂತೇಳಿ ಈ ರೀತಿ ಮಾಡ್ಕೊಂಡ್ವಿ. ಸಿಂಪಲಾಗಿ ನಮ್ಮ ಒಂದು ಹಬ್ಬ ಈ ಥರ ಇತ್ತು. ಹಾಗೆ ಈ ಥರ ಹಬ್ಬದ ಅಡುಗೆನೂ ಕೂಡ ಮಾಡಿಕೊಂಡು ಎಲ್ಲರೂ ಕೂಡ ಖುಷಿಯಾಗಿ ಊಟನೂ ಕೂಡ ಮಾಡ್ಕೊಂಡ್ವಿ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಸಿಹಿ ಕಡುಬು, ಇದು ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಬಂದಿತ್ತು. ಇದೇ ಫಸ್ಟ್ ಟೈಮ್ ಮಾಡಿದ್ದು. ಹಾಗೆ ಇದು ಖಾರದ ಕಡುಬು, ಇದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ತಂದೆ ತಾಯಿಗೆ ತುಂಬ ಇಷ್ಟ. ಹಬ್ಬ ಬಂತು ಅಂತಂದರೆ ಯಾವ ಥರನೂ ಮಾಡ್ತಾ ಇರಲಿಲ್ಲ, ಬರೀ ಈ ರೀತಿ ಕಾಯಿ ಕಡುಬು, ವಡೆ ಮತ್ತು ಕಡಲೆ ಉಸಲಿ ಈ ಥರ ಮಾಡಿ ದೇವ್ರಿಗೆ ಇಟ್ಟು ಅವರು ಕೂಡ ಪೂಜೆನ ಮಾಡಿಕೊಂಡು ಊಟ ಮಾಡ್ತಾಯಿದ್ರು. ಅಷ್ಟು ಇಷ್ಟಪಡ್ತಾಯಿದ್ರು. ಅವಾಗೆಲ್ಲ ಒರಳು ಕಲ್ಲಲ್ಲಿ ಅವರು ರುಬ್ಬಿ ಮಾಡ್ತಾಯಿದ್ರು. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಆದ್ರೂ ಸಹ ಕೆಲಸ ಮುಗಿತಾನೆ ಇರಲಿಲ್ಲ. ತುಂಬ ಚೆನ್ನಾಗೈತೆ ವಡೆ, ಕಾಯಿ ಕಡುಬು, ಚಿತ್ರಾನ್ನ, ಹಸಿರು ಬೇಳೆ, ಉಸಲಿ ಎಲ್ಲ ಸೂಪರಾಗಿ ಮಾಡೋಣ ಅನ್ಸುತ್ತೆ. ನನಗಿಂತ ಸೂಪರಾಗಿ ಮಾಡ್ತಾಳೆ ನಮ್ಮ ಮನೇಲಿ ಅಡುಗೆ ಒಬ್ಬಳು. ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮ್ಮ ಅತ್ತೆನೂ ಅಷ್ಟೇ ಇವತ್ತು ಸಪೋರ್ಟ್ ಮಾಡಿದ್ರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಇನ್ನು ಸಿಂಪಲಾಗಿ ಗಣಪತಿನ ಕೂರಿಸಿದ್ರು ಅಂತ ಹೇಳಿದೆ ಅಲ್ವಾ, ಅದನ್ನು ಕೂಡ ಆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸರಳವಾಗಿ ಕೂರಿಸಿ ಸರಳವಾಗಿಯೂ ಕೂಡ ವಿಸರ್ಜನೆಯನ್ನು ಮಾಡಿಬಿಟ್ರು ಒಂದೇ ದಿನದಲ್ಲಿ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.